ನಾವು ನಮ್ಮನ್ನೇ ಸ್ಟಡಿ ಮಾಡ್ಕೊಳ್ತಾ ನಮಗೆ ಗೊತ್ತಾಗುತ್ತೆ ಒಂದು 5 ಇಲ್ಯೂಷನ್ ನಮ್ಮನ್ನು ಹಿಡ್ಕೊಂಬಿಟ್ಟಿದೆ ಅಂತ. ಮೊದಲನೇ ಇಲ್ಯೂಷನ್ನು ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇದು ನಮಗೆ ಗೊತ್ತಾಗಬೇಕು. ಟ್ರಾಫಿಕ್ ಜಾಮ್ನ ಪ್ರಿಡಿಕ್ಟ್ ಮಾಡ್ತಾರೆ, ಅದು ಕೂಡ ಜಸ್ಟ್ ವೇಗಾಗಿ. ವೆದರ್ ಪ್ರಿಡಿಕ್ಟ್ ಮಾಡ್ತಾರೆ, ಏನು ಪರ್ಫೆಕ್ಟ್ ಅಲ್ಲ, ಬಂದರೂ ಬರ್ಬೋದು, ಬರದೇ ಇದ್ದರೂ ಇಲ್ಲ. ಈ ಥರ ಪ್ರಿಡಿಕ್ಷನ್ನು ಜ್ಯೋತಿಷ್ಯ ಹೇಳ್ದಂಗೆ ಆಗ್ಬೋದು, ಆಗದೇನೂ ಇರಬಹುದು. ನಮ್ಮ ಕೈಲಿದೆ. ನಾವು ರೋಡ್ ಬದಲಾಯಿಸ್ಕೊಂಡು ಹೋಗೋದು ನಮ್ಮ ಕೈಲಿದೆ, ಡ್ರೈವ್ ಮಾಡೋದು ನಮ್ಮ ಕೈಲಿದೆ. ಅದರಿಂದ ಪ್ರಿಡಿಕ್ಷನ್ನು ಬಹಳ ದೊಡ್ಡ ಇಲ್ಯೂಷನ್. ಆಮೇಲೆ ಕಂಟ್ರೋಲ್, ನಾನೆಲ್ಲ ಕಂಟ್ರೋಲ್ ಮಾಡ್ತೀನಿ ಅಂತಿದೆಯಲ್ಲ, ಅದು ನಮಗೆ ಬಂದುಬಿಟ್ಟಿದೆ ಒಂಥರ ಇಲ್ಯೂಷನ್. ಐ ಕ್ಯಾನ್ ಕಂಟ್ರೋಲ್ ಅಂತ, ಅದು ಕೂಡ ತುಂಬ ದೊಡ್ಡ ಇಲ್ಯೂಷನ್. ಆಮೇಲೆ ಟೈಮ್, ಆ ಟೈಮ್ ಅನ್ನೋದು ಕೂಡ ದೊಡ್ಡ ಒಂದು ಇಲ್ಯೂಷನ್. ನನ್ನ ಟೈಮ್ ಇಲ್ಲ ಅನ್ನೋದು, ನಂಗೆ ತುಂಬ ಟೈಮ್ ಇದೆ ಅನ್ನೋದು, ಟೈಮಿಗೆ ಸಿಕ್ಕಾಕೊಂಡು ಮಾಡೋದು, ಅದು ಒಂದು ದೊಡ್ಡ ಇಲ್ಯೂಷನ್. ಆಮೇಲೆ ನಮ್ಮ ಐಡೆಂಟಿಟಿ, ಏನು ಐಡೆಂಟಿಟಿ? ಬರೀ ಒಂದು ಹೆಸರು, ಅದಕ್ಕೆ ಒಂದು ಗೊಂಚಲು ಅನುಭವಗಳು, ಅದೇ ಐಡೆಂಟಿಟಿ, ನಮ್ಮ ಪರ್ಸನಾಲಿಟಿ, ಅದು ಒಂದು. ಕೊನೆಯದಾಗಿ ಮ್ಯಾಟರ್, ಎವ್ರಿ ಮ್ಯಾಟರ್ ಈಸ್ ಇಲ್ಯೂಷನ್. ಮೈಂಡ್ ಆ್ಯಂಡ್ ಮ್ಯಾಟರ್, ಬಾಡಿ, ಮೈಂಡ್ ಆ್ಯಂಡ್ ಮ್ಯಾಟರ್ ಮೀರಿದರೆ ಅದು ಸತ್ಯ. ಅದನ್ನು ನೋಡೋಕ್ಕೆ ನಾವು ಹೊರಡ್ತೀವಿ ಯಾವಾಗ ನಾವು ನಮ್ಮನ್ನು ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡಾಗ. 5 ಇಲ್ಯೂಷನ್ ಜ್ಞಾಪಕ ಇಟ್ಕೊಳ್ಳಿ. ಪುನಃ ಹೇಳ್ತೀನಿ, ಪ್ರಿಡಿಕ್ಷನ್ ಬೇಡ, ಕಂಟ್ರೋಲ್ ಬೇಡ, ಟೈಮ್ ಬಗ್ಗೆ ಕೇರ್ಫುಲ್ ಆಗಿರಿ. ಯು ಹ್ಯಾವ್ ಟು ಗೋ ಬಿಯಾಂಡ್ ಟೈಮ್. ನಿಮ್ಮ ಐಡೆಂಟಿಟಿ, ಅದನ್ನು ಮೀರಿ ಹೋದರೆ ಮ್ಯಾಟರ್ನು ಮೀರಿ ಹೋದರೆ ನೀವು.